ಕಾಡಾನೆಗಳ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಅಡಿಕೆ, ಕಾಫಿ, ಮೆಕ್ಕೆಜೋಳಗಳನ್ನು ನಾಶ ಮಾಡಿವೆ. ಈ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನವಿಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 200ಕ್ಕೂ ಹೆಚ್ಚು ಕಾಫಿ ಗಿಡ, 150ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಬುಡ ಸಮೇತ ಕಿತ್ತು ಬಿಸಾಡಿರುವ ಕಾಡಾನೆಗಳ ಹಿಂಡು ಕಾಫಿ ಹಣ್ಣು ಕೊಯ್ಲು ಮಾಡಿ ಶೇಖರಿಸಿದ್ದ ಚೀಲಗಳನ್ನು ಚೆಲ್ಲಾಪಿಲ್ಲಿ ಮಾಡಿವೆ. 50ಕ್ಕೂ ಹೆಚ್ಚು ಚೀಲಗಳನ್ನು ಎಳೆದು ಗಜಪಡೆಗಳು ಬಿಸಾಡಿವೆ. ಗ್ರಾಮದ ವೆಂಕಟೇಶ್ ಕುಮಾರ್, ಶಶಿ, ಸಮಂತ್ ಸೇರಿ 10 ರೈತರಿಗೆ ಸೇರಿರುವ ಜಮೀನಿನಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿವೆ. 8 ಎಕರೆ ಪ್ರದೇಶದಲ್ಲಿ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳವನ್ನು ಕಾಡಾನೆಗಳ ಹಿಂಡು ನಾಶ ಮಾಡಿವೆ. ಲಕ್ಷಾಂತರ ರೂಪಾಯಿ ನಷ್ಟವನ್ನು ರೈತರು ಅನುಭವಿಸಿದ್ದಾರೆ. ಕಾಫಿ ತೋಟದಲ್ಲೇ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು, ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರನ್ನ ಕಾಫಿ ತೋಟದ ಮಾಲೀಕರು ವಾಪಸ್ ಕಳುಹಿಸಿದ್ದಾರೆ. ಕೆಲಸಕ್ಕೆ ಬಂದು ಕಾಡಾನೆ ಭಯದಿಂದ ಕೂಲಿ ಕಾರ್ಮಿಕರು ವಾಪಸ್ಸಾಗಿದ್ದಾರೆ. ನಮಗೆ ಗೊತ್ತೇ ಇಲ್ಲ ಇಲ್ಲಿ ಬಂದವೆ ಅಂತಲೇ. ಹೌದಾ, ಆಯ್ತು, ಯಾರಕ್ಕೆ ಇನ್ನೇನು ಮಾಡಕ್ಕ. ಎರಡು ಎಕರೆ ಜೋಳ ಅಪಾರ ಪ್ರಮಾಣದ 15 ಆನೆಗಳಿಂದ ದಾಳಿ ರಾತ್ರಿ. ಇಷ್ಟಾದ ಸರ್ಕಾರ ಮತ್ತು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿದ್ದರೂ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಒಳ್ಳೆ ಈ ರೀತಿ ರೈತರನ್ನ ನಷ್ಟ ಮಾಡಿದ್ರು ಸಹ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ. ಕಾಫಿ ರಾತ್ರಿ ಎಲ್ಲ ಮೂಟೆ ಎಲ್ಲ ಉಳಿಸಿ ಎಲ್ಲ ಚೆಲ್ಲಿ ಭಾರಿ ಅಪಾರ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಹೊಂದಿದ್ದಾರೆ ನವಿಲಹಳ್ಳಿ ಗ್ರಾಮದ ರೈತರು. ಇದ್ರ ಬಗ್ಗೆ ಸರ್ಕಾರ ಆಗಲಿ, ಅರಣ್ಯ ಅಧಿಕಾರಿಗಳಾಗಲಿ ಇಲ್ಲಿ ಮುಂದೆ ಯಾರೂ ಧಾವಿಸಿಲ್ಲ.